ದುಡಿಯಕ್ಕೆ ಹೋಗಿ ಬಂದರೆ ಮಾತ್ರ ಕಾಫಿ ಮಾಡ್ಕೊಡೋದು. 15 ದಿನ ಆದಮೇಲೆ ಮನೆಗೆ ಬಂದರೆ ನಮ್ಮಮ್ಮ ಈ ಥರ ಡಿನ್ನರ್ ಕರ್ಕೊಂಬಂದ್ಬಿಟ್ಟು ಶ್ವೇತಾ ಮ್ಯಾಮ್ಗೆ ಹೇಳು ಮ್ಯಾಮ್ ಪಿ ಫಾರ್ ಪ್ರಭು ಅಂತ. 15 ದಿನ ಆಯಿತು ಗುರು ನಾನು ಮನೆಗೆ ಹೋಗಿ. 15 ದಿನ ಮೇಲೆ ಆಯಿತು. 15 ದಿನದಿಂದ ಮನೆಗೆ ಹೋಗಿಲ್ಲ. ಇವಾಗ ಹೋಗ್ಬಿಟ್ಟು ಮನೇಲಿ ಏನು ಹೇಳ್ತಾರೆ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ಮಕ್ಕಳು ಈ ಥರ ಇಲ್ಲ ಏನು ಮಾಡ್ತಾರೆ ನೋಡೋಣ. ಫಸ್ಟು ಹೋಗ್ಬಿಟ್ಟು ಮುಖ ಎಲ್ಲ ಒಂಥರ ಆಗ್ಬಿಡೈತೆ. ಮುಖ ತೊಳಿಬೇಕು ನೀಟಾಗಿ. ಹೊರಗಡೆ ತೊಳೆಯೋದಕ್ಕೂ ಮನೇಲಿ ತೊಳೆಯೋದಕ್ಕೂ ಡಿಫ್ರೆನ್ಸು ತುಂಬ ಇದೆ. ಒಂದು ಛೋಟಾ ಭೀಮ್ ಬಂದರು. ಓಡ್ ಬರ್ತಾನೆ ಓಪನ್ ಮಾಡೋಕ್ಕೆ. ಹಾಂ ಏನು ಯಾರಿದು? ಓಯ್ ವಾಟ್ ಮದರ್? ಮನೆಗೆ ಬಂದು ಬೇಜಾನ್ ದಿನ ಆಯಿತು. ನನಗೆ ಹೇಳ್ತೀಯಲ್ಲಮ್ಮ, ಇಲ್ಲಿ ಬೆಡ್ಶೀಟ್ ಎಲ್ಲ ನೋಡಿ ಹೆಂಗೆ ಬಿಸಾಕವ್ರೆ. ನನಗೆ ಹೇಳ್ತಾರೆ ಬೆಡ್ಶೀಟ್ ಎತ್ತಲ್ಲ, ಅದೆತ್ತಲ್ಲ ಇದೆತ್ತಲ್ಲ ಅಂತ. ಇವರೇ ಎಲ್ಲ ನಾನು ಏನಿದು ಸಮಾಚಾರ. ಫೇವ್ರೆಟ್ ಪ್ಲೇಸ್ ತೋರಿಸ್ತೀನಿ. ಬೆಳಗ್ಗೆ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ರೆ ಪೀಸ್. ಹೇಳು ಮಾಮ, ಏನು ಮಾಡ್ತೈತೆ? ಹಾಂ, ಏನಿದು? ಮೈಕ್. ಇದು ಮೈಕು. ಅದೇನದು? ಫೋನ್. ಕ್ಯಾಮ್ರಾ. ಫೋನ್. ಫೋನು ಕ್ಯಾಮ್ರಾ ಮೈಕೆಲ್ಲ ಹಿಡ್ಕೊಂಡು ಮಾಮ ಏನು ಮಾಡುತ್ತೆ ಹೇಳು? ಹಾಯ್ ಗೈಸ್, ವೆಲ್ಕಮ್ ಟು ಚಾನಲ್. ಯಾವ ಚಾನಲ್? ಫೋನ್ ಚಾನಲ್ಲಾ? ಗೈಸ್ ಎಲ್ಲರೂ ಫೋನ್ ಚಾನಲ್ಗೆ ವೆಲ್ಕಮ್. ವೆಲ್ಕಮ್ ಹೇಳು. ವೆಲ್ಕಮ್. ಹಂಗೆ ಹಿಂಗ ವೆಲ್ಕಮ್ ವೆಲ್ಕಮ್. ವೆಲ್ಕಮ್. ಸಿಂಹಾಸನದಲ್ಲಿ ಕೂತ್ಕೊಂಡು ಮಗ 15 ದಿನ ಆದ್ಮೇಲೆ ಮನೆಗೆ ಬಂದವನೆ. ಕಾಫಿ ಮಾಡ್ಕೊಡೋಣ. ದುಡಿಯಕ್ಕೆ ಹೋಗಿ ಬಂದ್ರೆ ಮಾತ್ರ ಕಾಫಿ ಮಾಡ್ಕೊಡೋದು, ಇಲ್ಲ ಅಂದ್ರೆ ಮಿಲ್ಟ್ರಿಗೆ. ಅಷ್ಟೊಂದೇನು ಬ್ಲ್ಯಾಕ್ ಆಗಿದ್ದೀನ ಇವಾಗ ತೊಳ್ಕೊಂಬಂದಿ ಕಣಮ್ಮ. ಸಂತು ನನ್ ಮುಖ ತೊಳ್ದಿಲ್ವಾ ಸಂತು? ನೋಡು ಹೇಳು, ನಾನು ತೊಳ್ದಿನ ತೊಳ್ದಿಲ್ವಾ? ಏಯ್ ಮುಖ ತೊಳ್ದಿಂಗ್ ಕಣ್ಲಾ? ಮುಖ ತೊಳಿತಿದ್ವಿ. ಐಸ್ ಕ್ಯೂಬ್ ಎತ್ಕೊಂಡು ಹಿಂಗೆಲ್ಲ ಉಜ್ಜೋದ್ರಿಂದ ಕಾಣ್ತೈತಾ ಒಂಥರ ಊದ್ಕೊಂಡಿರೋದು, ಕಣ್ಣೆಲ್ಲ ಎಲ್ಲೋ ಆಗಿಬಿಟ್ಟಿದೆ. ಅದೆಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಬ್ಲ್ಯಾಕ್ ಲಿಪ್ಸ್ ಎಲ್ಲ ಪಿಂಕ್ ಆಗುತ್ತೆ. ಚಿಕ್ಕ ಪಿಂಪಲ್ಸು ನೋಡಿಲ್ಲ, ಇದೆಲ್ಲ ಪಿಂಪಲ್ಸು. ಇದೆಲ್ಲ ಆಗೋದೇನಕ್ಕೆ ಅಂದರೆ ಆಯಿಲಿ ಫೇಸ್, ಸರಿಯಾಗಿ ಮುಖ ತೊಳೆದಿಲ್ಲ ಅಂದರೆ, ಮುಖ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಡಸ್ಟು ಆಯಿಲಿಂದ ಆವಾಗ ಅದೆಲ್ಲ ಆಗುತ್ತೆ. ಏನಿಲ್ಲ, ಸಿಂಪಲ್ಲು. 15 ದಿನಕ್ಕೆ ಒಂದು ಟೈಮ್ ಮನೆಗೆ ಬರಬೇಕು, ಎತ್ಕೊಂಡು ನೀಟಾಗಿ ಉಜ್ಜಿಬಿಡ್ಬೇಕು. ಹಿಂಗೆ ಡಿ ಟ್ಯಾನು ಬೇಡ, ಯಾವ ಟ್ಯಾನು ಬೇಡ, ದುಡ್ಡು ಉಳಿಸ್ಬಿಡ್ಬೋದು. ಡಿ ಟ್ಯಾನು ಕ್ರೀಮ್ಗಳು, ಫೇಶಿಯಲ್ ಕ್ರೀಮು, ಡಿ ಟ್ಯಾನು, ನಮಸಿ ಎಲ್ಲದ್ರದ್ದು ದುಡ್ಡು ಉಳಿಸ್ಬೇಕಂದ್ರೆ ಐಸ್ ಕ್ಯೂಬ್ ಯೂಸ್ ಮಾಡಬೇಕು. ಏನಮ್ಮ ಇವಾಗ ಬೆಳ್ಳಗಾದ್ನ ನೋಡಮ್ಮ, ಹಿಂಗೆ ನೋಡಿಲಿ ಬೆಳ್ಳಗೆ ಅಂತ ಏನಾ? ಹಾಂ ಹೇಳಿ, ನಿಜ ಹೇಳು. ನಮ್ಮಮ್ಮ ಹೇಳಲ್ಲ. ಕೈಗೆ ನೋಡು ಬೆಳ್ಳಗೆ ಕಾಣ್ತಾ ಏನ ಹಿಂಗೆ. ನನ್ಗಿಂತ ಬೆಳ್ಳಗಿದೆಯಾ ನೀನು? ಹಂಗೆ ಹೇಳಿದ್ರೆ ಕಾಫಿ ಮಾಡ್ಕೊಡ್ತೀಯಲ್ಲ, ಇನ್ಮೇಲೆ ಹಿಂಗೆ ಹೇಳ್ತೀನಿ. 15 ದಿನಕ್ಕೆ ಒಂದು ಟೈಮ್ ಬರ್ತೀನಿ, ಕಾಫಿ ಮಾಡಿಸ್ಕೊಂಡು ಹೋಗ್ತೀನಿ. ಹೇಳಿ 15 ದಿನ ಆದಮೇಲೆ ಮನೆಗೆ ಬಂದಿದ್ದೀನಿ. ಒಂಚೂರು ನೋಡಿಲ್ಲಿ. ಹೇಳು. ಯೂಟ್ಯೂಬಲ್ಲಿ ಇದೆಯೇನೋ, ನಾನೇನು ಹೇಳಪ್ಪ? ಏನು ಹೇಳಪ್ಪ ಅಂದರೆ ಮಮ್ಮಿ ಏನೋ ಹೇಳ್ತು ಮಸ್ತಾಗಿ, ನಂಗೆ ಹೇಳ್ತೀನಿ ಹೇಳು. ಹೇಳು. ನಮ್ಮಪ್ಪ ಏನೂ ಮಾತಾಡೋದೇ ಇಲ್ಲ, ಅಷ್ಟೇ ಹೋಯ್ತಾ ಇರೋದು. ರೆಸ್ಪೆಕ್ಟೇ ಇಲ್ಲ. ಪಿ ಫಾರ್ ಪ್ರಭು ಹೇಳು. ಹೇಳು, ಅದೇ ಕಣೋ, ನಿಮ್ಮ ಮ್ಯಾಮ್ಗೆ ಹೋಗಿ ಹೇಳು, ಶ್ವೇತಾ ಮ್ಯಾಮ್ಗೆ ಹೇಳು ಮ್ಯಾಮ್ ಪಿ ಫಾರ್ ಪ್ರಭು ಅಂತ. ಏನು ಹೇಳು ಮಮ್ಮಿ? ಅವಾಗಲೇ ಏನು ಹೇಳ್ತು ಕೇಳು, ಕಾಫಿ ಕೇಳಿದ್ಕೆ? ಯುದ್ಧಕ್ಕಲ್ಲ, ದುಡಿತಾ ಇದೆಯಾ ನೀನು ಅಂತೆ. ನೀನು ದುಡಿತಾ ಇದೆಯೇನೋ?
ಓಸಿ ಕಾಫಿಗೆ ಜೈ. ಏನು ಯೋಚನೆ ನಿಂಗೆ? ನಾನು ದುಡಿತಾ ಇಲ್ಲ. ನೀನು ದುಡಿತಾ ಇಲ್ಲ, ಅದಕ್ಕೆ ನಿಂಗೆ ಇನ್ನೂ ಹಾಲು ಕೊಟ್ಟಿಲ್ಲ. ಹಂಗೆ ಕುಡಿತೀಯ? ನೀನು ದುಡಿತಾ ಇಲ್ಲ, ಅದಕ್ಕೆ ನಿಂಗೆ ಹಾಲು ಕೊಟ್ಟಿಲ್ಲ ಅಜ್ಜಿ, ಗೊತ್ತಾ? ಯು ಆರ್ ನಾಟ್ ಅರ್ನಿಂಗ್. ಸಂತು ಕಾಫಿ, ನಮ್ಮಿಬ್ರಿಗೂ ಓಸಿ ಕಾಫಿ ಸಿಕ್ಕಿದೆ ನೋಡು. ನೀನು ದುಡಿತಾ ಇಲ್ಲ, ನಿಂಗೆ ಕಾಫಿ ಕೊಡಲ್ವಂತೆ, ನಿಂಗೆ ಹಾಲು ಕೊಡಲ್ಲ. ಯಾರ್ಯಾರು ಕೊಡೋದು? ಕೊಡಲ್ಲ. ಹೇಳು, ನಾನು ಓದ್ತಾ ಇದ್ದೀನಿ, ಕೊಡುತ್ತೆ ನನಗೆ ಹೋಗು ಅನ್ನು. ನೀನು ಓದ್ಬಿಟ್ರೆ ಅದು ಬಿಡ. ನೀನು ಕಿರ್ಚೋದು ನೋಡಿದ್ರೆ ಹೊಡೆದ್ಬಿಡ್ತೀಯ ಅಂತ ಭಯ ಆಯ್ತದೆ. ಹದಿನೈದು ದಿನ ಆದಮೇಲೆ ಮನೆಗೆ ಬಂದರೆ ನಮ್ಮಮ್ಮ ಈ ಥರ ಡಿನ್ನರ್ ಕರ್ಕೊಂಬಂದ್ಬಿಟ್ಟು ಊಟ ಕೊಡಿಸ್ತಾರೆ ಎಲ್ಲರೂ. ಅಲ್ಲೇ ಕಂಟೆಂಟ್ ರೆಡಿ ಮಾಡ್ಬಿಟ್ಟ. ನಮ್ಮಮ್ಮ ಹಿಂಗೆ 15 ದಿನ ಬಿಟ್ಟು ಮನೆಗೆ ಹೋಗ್ರಿ ನೀವು, ನಿಮ್ಮಮ್ಮ ಊಟ ಕೊಡಿಸ್ತಾರೆ. ಹೊಡೆದು ಓಡಿಸ್ತಾರೆ ಅಂತ ನಾನು ಓದಿದ್ದೆ. ಹೊಡೆದ್ರು, ಅವಲೇ ಹೊಡೆದ್ರು. 15 ದಿನ ಆದಮೇಲೆ ಮನೆಗೆ ಹೋಗಿ ನಿಮ್ಮಮ್ಮನೂ ಊಟ ಕೊಡಿಸ್ತಾರೆ.